ಯಶಸ್ವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮುದ್ದು ಮಕ್ಕಳ ವಾರ್ಷಿಕ ಸ್ನೇಹ ಸಮ್ಮೇಳನದ ಪ್ರಯುಕ್ತವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶಾಲೆಯ ಮುಖ್ಯ ನಿರ್ದೇಶಕರು ಅಬ್ಬಾಸ್ ಅಲಿ ಹಾವೇರಿ ಅವರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಸಲೀಂ ವಟಾರ್ ಅವರು ಹಾಗೂ ಡಾಕ್ಟರ್ ರಾಜು ಆಲೂಗೂರವರು ಹಾಗೂ ಮಹೇಶ್ ಲಕ್ಷ್ಮಣಿ ಅವರು ಹಾಗೂ ವ್ಯಾಪಾರಸ್ಥರು ಹಾಗೂ ಪತ್ರಕರ್ತರು ಆಗಿರ್ತಕ್ಕಂಥ ಶಾಸುದ್ದೀನ್ ಬಾಗಲಕೋಟ್ರವರು ಹಾಗೂ ಬಡೇ ಸಾಬ್ ನದಾಫ್ರವರು, ಅದೇ ರೀತಿಯಾಗಿ ಜಾಫರ್ ಹಾವೇರಿ ಅವರು ಈ ಒಂದು ಮುದ್ದು ಮಕ್ಕಳ ಕ್ರೀಡಾಕೂಟಕ್ಕೆ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಧ್ವಜಾರೋಹಣ ಮಾಡಿಸಿ ಕ್ರೀಡೆಗೆ ಚಾಲನೆಯನ್ನು ನೀಡಿದರು. अड्डा टेलर भाई क्या रोल है अड्डा टेलर भाई सर हां बैटिंग लेफ्ट साइड में आगे मारे भैया ಇಲ್ಲಂದ್ರೆ ನಾವೆಲ್ಲ ಇದೆಲ್ಲ ಕ್ರಿಕೆಟ್ ಪ್ಲೇಯರ್ ಅದೆಲ್ಲ ನಿಜವಾಗಿ ಸ್ಪ್ರಿಂಗ್ ಎಲ್ಲ ಜುಡಾಸ್ಕೊಂಡು ಬಹಳ ಇವಾಗ್ಯಾವ. कैसा भी ग्राउंड इच मिले अभी हाँ ವಿನೂತನ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ವಾಗತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ನಮ್ಮ ಈ ಶಾಲೆಯ ಮುಖ್ಯ ನಿರ್ದೇಶಕರು ಆಗಿರ್ತಕ್ಕಂಥ ಅಬ್ಬಾಸ್ ಅಲಿ ಹಾವೇರಿ ಅವರಿಗೆ ನಮ್ಮ ಶಾಲೆಯ ಅರ್ಚಲಿ ಗ್ರಾಮದ ವಿದ್ಯಾರ್ಥಿ ಸಾಫಿ ಕಂಗಡಿಯವರು ಬಂದು ಸೈಕಲ್ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ಕೊಳ್ಬೇಕು. ಸೈಕಲ್ ಮಾಡೋದ್ರ ಮೂಲಕ ಅಬ್ಬಾಸ್ ಅಲಿ ಹಾವೇರಿ ಅವರಿಗೆ ಸ್ವಾಗತ. ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೂರಾಗಿರ್ತಕ್ಕಂಥ ಸ್ಥಳೀಯ ಯುವ ನಾಯಕ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯ ಸಲೀಂ ವಟಾರ್ ಈ ವಿದ್ಯಾರ್ಥಿಗೆ ನಮ್ಮ ಅಂಸಲಿ ಗ್ರಾಮದ ವಿದ್ಯಾರ್ಥಿ ಆಗಿರ್ತಕ್ಕಂಥ ಹರೀಶ್ ದೊಡ್ಮನಿ ಬಂದು ಈ ವಿದ್ಯಾರ್ಥಿ ಸೈಕಲ್ ಮಾಡೋದ್ರ ಮೂಲಕ ಅವರಿಗೆ
ಈ ಒಂದು ಇವತ್ತಿನ ಒಂದು ಆಕಸ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಬೇಕು. ಲಾಸ್ಟ್ ಅದೇ ರೀತಿಯಾಗಿ ಇನ್ನೊಂದಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ರಾಜು ಆಲ್ಗೂರ್ ಅವರು, ಇವರಿಗೆ ಅಂಸರಿ ಗ್ರಾಮದ ವಿದ್ಯಾರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ಬಂದು ಸೈಕಲ್ ಮಾಡೋದ್ರ ಮೂಲಕ ಅವರಿಗೆ ಸ್ವಾಗತ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೊಂದಾಗಿರ್ತಕ್ಕಂಥ ಜಾಫರ್ ಹಾವೇರಿ, ಇವರಿಗೆ ನಮ್ಮ ಶಾಲೆಯ ಮೊದಲು ವಿದ್ಯಾರ್ಥಿ ಆಗಿರ್ತಕ್ಕಂಥ ರೋಹಿತ್ ನಂಜಾಳ್ ಬಂದು ಆ ಮೊದಲು ಮಗುವಿನಿಂದ ಜಾಫರ್ ಹಾವೇರಿ ಅವರಿಗೆ ಈ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೊಂದು ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರ ಪ್ರತಿನಿಧಿಗಳು ಆಗಿರ್ತಕ್ಕಂಥ ಬಡೆ ಸಾಬ್ ನದಾಬ್ ಅವರನ್ನ ನಮ್ಮ ಶಾಲೆಯ ಮೊದಲು ವಿದ್ಯಾರ್ಥಿಯವರು ಬಂದು ಬಡೆ ಸಾಬ್ ಬಾಗಲಕೋಟೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಹಾಗೂ ನೆಚ್ಚಿನ ಪ್ರೀತಿಯ ಸ್ನೇಹಿತ ಆಗಿರ್ತಕ್ಕಂಥ ಶಾಸುದ್ದೀನ್ ಬಾಗಲಕೋಟೆ ಅವರಿಗೆ ನಮ್ಮ ಇನ್ನೋರ್ವ ವಿದ್ಯಾರ್ಥಿ ಆಗಿರ್ತಕ್ಕಂಥ ಅಯಾನ್ ಮುಲ್ಲಾ ಬಂದು ಶಾಸುದ್ದೀನ್ ಬಾಗಲಕೋಟೆ ಅವರಿಗೆ ಸೈಕಲ್ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಬೇಕು. ಅಯಾನ್ ಮುಲ್ಲಾ. ಅದೇ ರೀತಿಯಾಗಿ ಇನ್ನೊಂದು ಆಗಿರ್ತಕ್ಕಂಥ ನಮ್ಮ ಶಾಲೆಯ ನಿರ್ದೇಶಕರು ಆಗಿರ್ತಕ್ಕಂಥ ಮಹೇಶ್ ಹೊಸ್ಮನಿ ಅವರಿಗೆ ನಮ್ಮ ಶಾಲೆಯ ಮೊದಲು ವಿದ್ಯಾರ್ಥಿಯಾದ ಫಯಾಜ್ ಸಾಸು ಅವರು ಬಂದು ಸೈಕಲ್ ಮಾಡುವಂತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಬೇಕು. ನಮ್ಮ ಶಾಲೆಯ ಒಂದು ಚಿಕ್ಕ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ಕೊಳ್ಳುತ್ತಾ, ಎಲ್ಲ ಅತಿಥಿ ಮಹೋದರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡೋದಕ್ಕಿಂತ ಮಾಡಿ ತದನಂತರ ಧ್ವಜವನ್ನು ಹಾರಿಸಿ ಕ್ರಿಕೆಟ್ಗೆ ಚಾಲನೆ ನೀಡಬೇಕಂತ ವಿವರಿಸಿಕೊಳ್ಳಲಾಗ್ತದೆ. ಈ ಒಂದು ಉದ್ಘಾಟನೆ ಮಾಡಿದ ನಂತರ ಆಮೇಲೆ ಡಾಕ್ಟರ್ ರಾಜು ಆಲ್ಗೂರ್ ಅವರು ಮತ್ತು ಸಲೀಂ ಉಮರ್ ಅವರಿಂದ ಒಂದು ಎರಡು ಮಕ್ಕಳ ಪರವಾಗಿ ನಾವು ಮಾತನಾಡಲಿದ್ದಾರೆ. ಇವತ್ತಿನ ಅವರಿವರೆಲ್ಲರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಬ್ಬಾಸ್ ಅಲಿ ಅವರ ನೇತೃತ್ವದಲ್ಲಿ ಎಲ್ಲರೂ ಈ ಒಂದು ರಿಬ್ಬನ್ ಕಟ್ಟಿಂಗದ ಮುಂದೆ ಬಂದು ಈ ಒಂದು ಉದ್ಘಾಟನೆಯನ್ನು ಮಾಡಿ ಮಕ್ಕಳಿಗೆ ಚಾಲನೆ ನೀಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಹೇಶ್ ಹೊಸ್ಮನಿ ಅವರು, ಶಾಸುದ್ದೀನ್ ಅವರು ಹಾಗೂ ಎಲ್ಲರೂ ಅವರಿಂದ ಎಲ್ಲರೂ ಬಂದು ಯಶಸ್ವಿ ಶಾಲೆಯ ಮುಖ್ಯ ನಿರ್ದೇಶಕರಾದಂತಹ ಅಬ್ಬಾಸ್ ಅಲಿ ಹಾವೇರಿ ಅವರೇ, ಡಾಕ್ಟರ್ ರಾಜು ಆಲ್ಗೂರ್ ಅವರೇ, ಜಾಫರ್ ಅವರೇ, ಬಡೆ ಸಾಬ್ ಅವರೇ, ಶಾಫುದ್ದೀನ್ ಅವರೇ ಹಾಗೂ ನನ್ನ ನೆಚ್ಚಿನ ಕಾಕಾ ಅಂತ ಹೇಳಕ್ ಇಷ್ಟಪಡ್ತೀನಿ ಮಹೇಶ್ ಹೊಸ್ಮನಿ ಅವರೇ, ಇವತ್ತು ಯಶಸ್ವಿ ಶಾಲೆಯಲ್ಲಿ ಏನು ಈ ಗ್ರಾಮದ ಈ ಶಾಲೆಯ ಒಂದು ಕ್ರೀಡಾಕೂಟ, ಕ್ರಿಕೆಟ್ ಕ್ರೀಡಾಕೂಟ ಏನು ಯುವಕರ ಒಂದು ಚಿಕ್ಕ ಮಕ್ಕಳ ಒಂದು ಏನು ಟೂರ್ನಮೆಂಟ್ ನೆಟ್ಟು ಅವರಿಗೆ ಹುರಿದುಂಬಿಸುವಂತ ಕೆಲಸ ಈ ಶಾಲೆಯಲ್ಲಿ ಪ್ರತಿ ವರ್ಷ ನಡೀತಾ ಇದೆ. ಆದ್ರೂ ಈ ಬಾರಿ ನಡೀತಾ ಇರ್ತಕ್ಕಂಥ ಟೂರ್ನಮೆಂಟ್ ಅನ್ನ ಒಂದು 2 ಟೀಮ್ಗಳನ್ನು ಮಾಡಿ ಹೆಂಗ್ ಮಾಡಿದಾರೋ ಗೊತ್ತಿಲ್ಲ. ಒಂದು ಆಟ ಸುಸಜ್ಜಿತವಾದಂತ ಆಟ ಮತ್ತು ಈ ಹುಡುಗರಲ್ಲಿ ಕ್ರೀಡಾ ಮನೋಭಾವ ಅನ್ನೋದು ಬಹಳ ಮುಖ್ಯ. ಶಿಕ್ಷಣದ ಜೊತೆಗೆ ಕ್ರೀಡೆಯ ಮನೋಭಾವನ ಏನ್ ಬೆಳೀತದಲ್ಲ, ಆ ಮಗು ಸದೃಢವಾಗಿ ಬೆಳಿಲಕ್ಕೂ ಅಷ್ಟೇ ಸಮರ್ಥನಾಗ್ತಾನ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈ ರೀತಿ ಕ್ರೀಡೆಗಳು ಹಾಗೂ ಕ್ರೀಡಾ ಮನೋಭಾವ, ಕ್ರೀಡಾ ಸ್ಫೂರ್ತಿ ಇರ್ತಕ್ಕಂಥ ಶಾಲೆಗಳು ಹಾಗೂ ಶಿಕ್ಷಣದ ಜೊತೆಗೆ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಒಂದು ಒಳ್ಳೆಯ ಒಂದು ಗುರಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು 1 ರಿಂದ 7 ಆ ಹುಡುಗರು ಆಟದ ಒಲವು ಹೆಚ್ಚಿರ್ತದ, ಪಾಠಕ್ಕಿಂತ ಆಟದ ಒಲವು ಹೆಚ್ಚಿರ್ತದ. ಆಟದ ಜೊತೆಗಿನ ಪಾಠನೂ ಹೆಚ್ಚೈತಿ. ಒಂದು ಒಳ್ಳೆ ಸಂಸ್ಕಾರ ಅಂತ ಕೊಡುವಂತ ಶಾಲೆ ಅಂತ ಹೇಳಿಕ್ ತಪ್ಪಾಗ್ಲಿಕ್ಕಿಲ್ಲ ಯಶಸ್ವಿ ಶಾಲೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಇವತ್ತು ಈ ಪಂದ್ಯದಲ್ಲಿ ಅತಿ ಹೆಚ್ಚಿನ ರನ್ ಬಾರಿಸಿದ ವಿದ್ಯಾರ್ಥಿಗೆ 251 ರೂಪಾಯಿ ಹಾಗೂ ಅತಿ ಹೆಚ್ಚು ವಿಕೆಟ್ ಗಳನ್ನ ತೆಗೆದ ವಿದ್ಯಾರ್ಥಿಗೆ 251 ರೂಪಾಯಿನ ಕೊಡುವುದು ನನ್ನೊಂದೆರಡು ಮಾತನ್ನ ಹೇಳಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಮಕ್ಕಳ ಪ್ರಯುಕ್ತವಾಗಿ ಮೊದಲು ಮಕ್ಕಳಿಗೆ ಒಂದು ಪ್ರೋತ್ಸಾಹಿತ ಭಾಷಣವನ್ನು ಮಾಡಿರ್ತಕ್ಕಂಥ
ಸಲೀಂ ಮಠರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಜೊತೆಯಲ್ಲಿ ಅವ್ರು ಇನ್ನೊಂದು ಘೋಷಣೆ ಕೊಟ್ಟರು, ಯಾರು ಅತಿ ಹೆಚ್ಚಾಗಿ ರನ್ ಅನ್ನ ಹೊಡಿತಾರೋ ಆ ವಿದ್ಯಾರ್ಥಿಗಳಿಗೆ 201 ಮತ್ತು ಯಾರು ವಿಕೆಟ್ ಅನ್ನ ಅಧಿಕ ಪಡ್ಕೊಳ್ತಾರೋ ಅವರಿಗೆ 201 ಅಂತಕ್ಕಂಥ ವೈಯಕ್ತಿಕ ಘೋಷಣೆ ಮಾಡಿದ್ದಾರೆ. ಮಕ್ಕಳು ಆಡುವಾಗ ಅತಿ ಜಾಗರೂಕತೆಯಿಂದ ಆಡಿ ಆ ಒಂದು ಗೌರವಯುತವಾಗಿರ್ತಕ್ಕಂಥ ಧನವನ್ನು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಪೆನ್ನು ಮತ್ತು ಪುಸ್ತಕಕ್ಕೆ ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಒಡನಾಡಿಗಳು ಆಗಿರ್ತಕ್ಕಂಥ ಡಾಕ್ಟರ್ ರಾಸು ಅಲ್ಗೂರ್ ಅವರು 4 ಮಾತುಗಳನ್ನು ಆಡ್ಬೇಕಂತ ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಬುದ್ಧ ಬಸವ ಅಂಬೇಡ್ಕರ್ ಆದಿಯಾಗಿ ಬಸವಾದಿ ಪ್ರಮಥರನ್ನು ಸ್ಮರಿಸುತ್ತಾ ಯಶಸ್ವಿ ಶಾಲೆಯಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದ್ದಾರಲ್ಲ, ಬಹಳಷ್ಟು ಸಂತೋಷದ ವಿಷಯ. ಈ ಒಂದು ಸಭೆಯಲ್ಲಿ ಆಶೀರ್ವಾದಂತ ಆತ್ಮೀಯರು ಹಿರಿಯರಾದಂತ ಅಬ್ಬಾಸ್ ಅಲಿ ಅವೇರಿ ಅವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಸಲೀಂ ವಠಾರ್ ಅವರೇ, ಅದೇ ರೀತಿ ಜಾಫರ್ ಅವೇರಿ ಅವರೇ, ಬಡೇ ಸಾಬ್ ನದಾಫ್ ಅವರೇ, ಸ್ನೇಹಿತರಾದಂತ ಮಹೇಶ್ ಹೊಸಮನಿ ಅವರೇ ಹಾಗೂ ಯಾವತ್ತು ಶಾಲಾ ಸಿಬ್ಬಂದಿ ವರ್ಗಗಳು ಹಾಗೂ ನನ್ನ ನೆಚ್ಚಿನ ಮುದ್ದು ವಿದ್ಯಾರ್ಥಿಗಳಲ್ಲಿ ಒಂದು ಆಟದ ಅಭಿರುಚಿಯನ್ನ ಈ ವಯಸ್ಸಿನಲ್ಲಿ ಹುಟ್ಟು ಹಾಕುವುದರಿಂದ ಓದಿನ ಜೊತೆಗೆ ಇಂತಹ ಕ್ರೀಡಾಕೂಟಗಳನ್ನ ಏರ್ಪಡಿಸುವುದರಿಂದ ವಿದ್ಯಾರ್ಥಿಗಳ ಮನೋಬಲ್ಯ ಹೆಚ್ಚುತ್ತದೆ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ, ಇಂಥ ಒಂದು ಪಂದ್ಯಾವಳಿಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಏನಪ್ಪಾ ಅಂತಂದ್ರ ಭಾಗವಹಿಸುವುದರಿಂದ, ಇಂಥ ಚಟುವಟಿಕೆಗಳ ಭಾಗವಹಿಸುವುದರಿಂದ ತಮ್ಮ ಬುದ್ಧಿಮಟ್ಟ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಬಿಡ್ತೀನಿ. ಅದೇ ರೀತಿಯಾಗಿ ಈ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದ್ದಾರಲ್ಲ, ಈ ಟೂರ್ನಮೆಂಟ್ದಲ್ಲಿ ಪ್ರಥಮ ಸ್ಥಾನವನ್ನ ಯಾವ ಟೀಮ್ ಗೆಲ್ತದ ಆ ಟೀಮಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ 501 ರೂಪಾಯಿ ಕಾಣಿಕೆಯಾಗಿ ನೀಡುತ್ತೇನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಉತ್ತರಿಸಿದ ವಿಜೇತರ ತಂಡಕ್ಕೆ ಒಳ್ಳೆಯ ಒಂದು ಪ್ರೋತ್ಸಾಹಿತವಾಗಿ ಹಾಗೂ ಮಕ್ಕಳಿಗೆ ಗೆದ್ದಿರ್ತಕ್ಕಂಥ ಮಕ್ಕಳಿಗೆ 500 ರೂಪಾಯಿಯನ್ನ ಬಹುಮಾನವಾಗಿ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಆ 500 ರೂಪಾಯಿಗಳಲ್ಲಿ ಅವರೇ ಕೊಟ್ಟಿರ್ತಕ್ಕಂಥ 500 ರೂಪಾಯಿಗಳಲ್ಲಿ ತಮ್ಮೆಲ್ಲರಿಗೂ ಕ್ರಿಕೆಟ್ ಆಟಗಾರರಿಗೆ ಎಲ್ಲರಿಗೂ ಒಂದು ಕ್ಯಾಪ್ ಬರ್ತದೆ. ಆ ಕ್ಯಾಪ್ ಅನ್ನು ತಂದು ಅವತ್ತು ನಮ್ಮ ಪ್ರಶಸ್ತಿ ಪತ್ರ ಮತ್ತು ಕಾಣಿಕೆಯೊಂದಿಗೆ ಡಾಕ್ಟರ್ ರಾಜು ಅಲ್ಗೂರ್ ಅವರ ಹೆಸರಿನೊಂದಿಗೆ ಆ ಕ್ಯಾಪ್ ಅನ್ನ ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನ ಮಾರ್ಚ್ 30ನೇ ತಾರೀಕು ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಟೋಪಿಯನ್ನು ಧರಿಸಿಕೊಂಡು ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನ ನೀಡ್ತೀವಿ ಅಂತಕ್ಕಂಥ ಮಾತನ್ನು ಅವರ ಅಪ್ಪಣೆ ಮೇರೆಗೆ ಅವರಿಗೆ ತಿಳಿಸ್ತಾ ಇದ್ದೇವೆ. ಅದು ಈಗ ತಾನೇ ಆಗಮಿಸ್ತಕ್ಕಂಥ ನಮ್ಮ ಆತ್ಮೀಯ ಶಾಲೆಯ ನಿರ್ದೇಶಕರು ಹಾಗೂ ಒಡನಾಡಿಗಳು ಹಾಗೂ ನಮ್ಮ ಪ್ರೀತಿಯ ಶಾಲಾ ಮಕ್ಕಳ ಪಾಲಕ ಪೋಷಕರು ಆಗಿರ್ತಕ್ಕಂಥ ನಮ್ಮ ನಿಂಗಯ್ಯ ಮಠಪತಿ ಗುರುಗಳಿಗೆ ಅಂಚಲಿ ಗ್ರಾಮದ ನಮ್ಮ ಬಿಬಿಂಗಳಿ ಗ್ರಾಮದ ಮುದ್ದು ವಿದ್ಯಾರ್ಥಿಯಾದ ಭರತ್ ಕುಮಾರ್ ಹುಲಿಗಳ್ಳಿ ಅವರು ಬಂದು ಸೈಕಲ್ ಮಾಡುವ ಮೂಲಕ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾದ್ರೆ ಅನ್ಸ್ಕೊಳ್ತಾ ಇದ್ದೇನೆ. ಭರತ್ ಕುಮಾರ್ ಹುಲಿಗಳ್ಳಿ ನಮ್ಮ ಲಿಂಗಯ್ಯ ಮಠಪತಿ ಗುರುಗಳಿಗೆ ಸೈಕಲ್ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕಾದ್ರೆ ಅನ್ಸ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮುದ್ದು ವಿದ್ಯಾರ್ಥಿಗೆ. ಹೀಗೆ ಅದೇ ರೀತಿಯಾಗಿ ಈಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ಧ್ವಜಾರೋಹಣವನ್ನ ಧ್ವಜಾರೋಹಣವನ್ನ ನೆರವೇರಿಸಬೇಕು. ಧ್ವಜಾರೋಹಣವನ್ನ ಡಾಕ್ಟರ್ ರಾಜು ಅಲ್ಗೂರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕ್ರಿಕೆಟ್ ಸ್ಟಾರ್ಟಿಂಗ್ ಅನ್ನ ಸಲೀಂ ವಠಾರ್ ಅವರು ಕ್ರಿಕೆಟ್ ಓಪನಿಂಗ್ ಅನ್ನ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಮಕ್ಕಳಿಗೆ ಟಾಸ್ ಮಾಡೋದ್ರ ಮೂಲಕ ಮಕ್ಕಳಿಗೆ ಚಾಲನೆಯನ್ನ ಮಹೇಶ್ ಹೊಸಮನಿ ಅವರು ಮಕ್ಕಳಿಗೆ ಟಾಸ್ ಮಾಡೋದ್ರ ಮೂಲಕ ಮಕ್ಕಳಿಗೆ ಏನಪ್ಪ ಪ್ರೋತ್ಸಾಹಿಸಬೇಕು. ಅದೇ ರೀತಿಯಾಗಿ ನಮ್ಮ ಶಾಸುದ್ದೀನ್ ಬಾಗಲಕೋಟೆ ಅವರು ಈ ಒಂದು ಉತ್ತಮವಾಗಿ ಕ್ರಿಕೆಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬ್ಯಾಟ್ ಮತ್ತು ಬಾಲ್ ಕೊಟ್ಟು ತಮ್ಮೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಅದೇ ರೀತಿಯಾಗಿ ನಮ್ಮ ಬಡೇ ಸಾಬ್ ನವಾಬ್ ಅವರು ಕೂಡ ಓಪನರ್ ಬ್ಯಾಟ್ಸ್ಮನ್ ಅವರಿಗೆ 2 ಬಾಲನ್ನು ಹಾಕಿ ಅವರಿಗೆ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಬೇಕು. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಾನ್ನಿಧ್ಯ ಸ್ಥಾನದಲ್ಲಿ ನಾವು ನಿಂಗಯ್ಯ ಮಠಪತಿ ಗುರುಗಳು ಇರಬೇಕು ಅಂತ ಹೇಳಿ ವಿನಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಧ್ವಜಾರೋಹಣ ಕಡೆ ಆಗಮಿಸಿ ಧ್ವಜವನ್ನು ನೆರವೇರಿಸಿ ಮುಂದಿನ ಒಂದು ಕ್ರೀಡೆಗೆ ಅವಕಾಶ ಮಾಡಿಕೊಡ್ಬೇಕಂತ ವಿನಿಸ್ಕೊಳ್ತಾ ಇದ್ದೇನೆ.
ಹೆಚ್ಚಿನ ರನ್ ಗಳಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಿರಾದರ್ ಅವರಿಗೆ ಸಲೀಂ ಮೋಟಾರ್ ಗ್ರಾಮ ಪಂಚಾಯತ್ ಸದಸ್ಯರಿಂದ 250 ರೂಪಾಯಿ ಹೆಚ್ಚಿನ ರನ್ ಗಳಿಸಿದ್ದಕ್ಕಾಗಿ 250 ರೂಪಾಯಿಯನ್ನ ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ಓವರ್ ಹೊಡೆದಕ್ಕಾಗಿ ಕಾಸಿಂ ಸರ್ ದೊಡ್ಡಮನೆ ಅವರಿಂದ ಈವರೆಗೂ ಮಲ್ಲಿಕಾರ್ಜುನ್ 100 ರೂಪಾಯಿ ಮತ್ತು ದಿಸಾನ್ ಆವೇರವರಿಗೂ ಕೂಡ ಕಾಸಿಂ ಸರ್ ದೊಡ್ಡಮನೆ ಅವರಿಂದ 100 ರೂಪಾಯಿಯನ್ನ ಕೊಡ ಮಾಡಿದ್ದಾರೆ.